ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ನಿನ್ನ ಪ್ರೀತಿ ಶಾಶ್ವತ ಎಂದೆಂದು ದೇವಾ. ನಿನ್ನ ಪ್ರೀತಿಯಲ್ಲಿ ನಾನು ಜೀವಿಸುವೆ ದೇವಾ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಕೀರ್ತನೆಗಳು 33, ಅದರ ಮುಂದುವರೆದ ಭಾಗ 12ನೇ ಅಧ್ಯಾಯ. ಪ್ರಭುವನು ದೇವರಾಗಿ ಪಡೆದ ಜನಾಂಗ ಧನ್ಯ. ಯಾರು ಯೇಸು ಪ್ರಭುವನ್ನು ತನ್ನ ಸ್ವಂತ ರಕ್ಷಕನನ್ನಾಗಿ ಸ್ವೀಕರಿಸಿಕೊಂಡಿದ್ದಾರೋ ಅವರು ಭಾಗ್ಯವಂತರು. ಕಾರಣ ಏನು? ಪ್ರಭುವನು ತನ್ನ ಸ್ವಂತ ಜನಾಂಗವಾಗಿ ದೇವರಾಗಿ ಆ ಜನಾಂಗ ಆಯ್ಕೆ ಮಾಡಿಕೊಂಡಿದೆ. ಆ ಜನಾಂಗ ಧನ್ಯ. ಕಾರಣ ಅವರು ಪಾಪದಿಂದ ಬಿಡುಗಡೆಯನ್ನು ಹೊಂದಿಕೊಂಡು ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗಿದ್ದಾರೆ. ಸೈತಾನನ ಆಳ್ವಿಕೆಯಿಂದ ಬಿಡುಗಡೆಯನ್ನು ಹೊಂದಿಕೊಂಡು ದೇವರ ಮಕ್ಕಳಾಗಿ ಸ್ವರ್ಗೀಯ ಸ್ವಾಸ್ಥ್ಯಕ್ಕೆ ಹಕ್ಕು ಬಾಧ್ಯಸ್ಥರನ್ನಾಗಿ ಮಾಡಿದ್ದಾರೆ. ನನ್ನ ಯೇಸು ನನ್ನ ರಕ್ಷಕ, ಆಮೆನ್. ನಾವು ಯೇಸುವನ್ನು ಆಯ್ಕೆ ಮಾಡಿಕೊಂಡಿಲ್ಲ, ಬದಲಿಗೆ ದೇವರೇ ನಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಆಯ್ಕೆ ಮಾಡಲ್ಪಟ್ಟ ನಾವು ಭಾಗ್ಯವಂತರು. ಸ್ವಜನರಾಗಿ ಆತನು ಆಯ್ದುಕೊಂಡ ಜನತೆ ಧನ್ಯ. ಅದೇ ನಾನು ಹೇಳಿದ್ದು. ಯೇಸು ಯೋಹನ 15:16 ಹೇಳ್ತಾರೆ, ನೀವು ನನ್ನನ್ನು ಆಯ್ಕೆ ಮಾಡಿಕೊಂಡಿಲ್ಲ. ಇವತ್ತು ಈ ಪ್ರಪಂಚದಲ್ಲಿ ಪವಿತ್ರಾತ್ಮರ ಕೃಪೆ ಇಲ್ಲದೆ, ದೈವಾನುಗ್ರಹವಿಲ್ಲದೆ ಯಾವಾತನು ಯೇಸುವೇ ನನ್ನ ರಕ್ಷಕ ಎಂದು ಸ್ವೀಕರಿಸಿಕೊಳ್ಳಲು ಸಾಧ್ಯವಿಲ್ಲ. ಆತನು ಸ್ವೀಕರಿಸಿಕೊಂಡದ್ದು ದೇವರ ಕೃಪೆಯಿಂದಲೇ. ಯೋಹನ 15:16, ನೀವು ನನ್ನನ್ನು ಆರಿಸಿಕೊಳ್ಳಲಿಲ್ಲ, ನಾನೇ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ದೇವರಿಂದ ಆಯ್ಕೆ ಮಾಡಲ್ಪಟ್ಟ ನಾವು ಭಾಗ್ಯವಂತರು, ಧನ್ಯರು, ಆಮೆನ್. ವೀಕ್ಷಿಸುತ್ತಿಯನು ಪ್ರಭು ಸಮಸ್ತವನ್ನು ಪರದಿಂದ, ಲಕ್ಷಿಸುತ್ತಿಯನು ಮನುಜರನ್ನು ಸಿಂಹಾಸನದಿಂದ. ಸಿಂಹಾಸನ ರೂಢನಾಗಿರೋ ಪ್ರಭು ಯೇಸು ಪರಲೋಕದಿಂದ ನಮ್ಮ ಕಡೆ ಆತನ ದೃಷ್ಟಿ ಹರಿದಿದೆ. ತನ್ನ ಕಣ್ಣುಗಳಿಂದ ನಮ್ಮನ್ನು ನೋಡಿ ನಮ್ಮ ರಕ್ಷಣೆಗಾಗಿ, ನಮ್ಮ ಸಹಾಯಕ್ಕಾಗಿ ಆತನು ಸದಾಕಾಲ ಸಿದ್ಧನಾಗಿದ್ದಾರೆ. ಎಬೆನೆಜರ್, ನನ್ನ ಯೇಸು ನನ್ನ ಸಹಾಯಕ. ಸ್ಥಾವರ ಸಿಂಹಾಸನದಿಂದ ನೋಡುತ್ತೀಯನು, ಸ್ವರ್ಗ ಭೂ ನಿವಾಸಿಗಳನ್ನು ಪರಿಶೀಲಿಸುತ್ತೀಯನು. ಅವರೆಲ್ಲರ ಹೃದಯಗಳನ್ನು ನಿರ್ಮಿಸಿದಾತನವನು, ಅವರವರ ಕೃತ್ಯಗಳನ್ನು ಪರೀಕ್ಷಿಸುತ್ತೀಯನು. ಎಲ್ಲರ ಅಂತರಂಗವನ್ನು, ಹೃದಯವನ್ನು ನಿರ್ಮಿಸಿದ ದೇವರು ಸ್ವರ್ಗದಿಂದ ಭೂಲೋಕದಲ್ಲಿರುವ ಪ್ರತಿಯೊಬ್ಬರನ್ನು ವೀಕ್ಷಿಸುತ್ತೀಯರು. ಅರಸನಾವನು ವಿಜೇತನಾಗನು ಮಹಾಸೇನಾ ಬಲದಿಂದಲೇ. ಅಂದರೆ ಯಾವ ಅರಸನು ಜಯಶಾಲಿಯಾಗನು? ಬರೀ ತನ್ನೊಟ್ಟಿಗಿರುವ ಸೈನ್ಯ ಬಲದಿಂದಲೇ. ಅರಸನಾವನು ವಿಜೇತನಾಗನು ಕೇವಲ ಮಹಾಸೇನಾ ಬಲದಿಂದಲೇ. ಶೂರನಾವನು ಜಯಶೀಲನಾಗನು ಕೇವಲ ಭುಜಬಲದಿಂದಲೇ. ಯಾವ ಅರಸನು ನನ್ನೊಟ್ಟಿಗೆ ದೊಡ್ಡ ಸೈನ್ಯ ಇದೆ, ಸೈನ್ಯ ಇದ್ದ ಮಾತ್ರಕ್ಕೆ ಆತನು ಜಯಶಾಲಿಯಾಗಲು ಸಾಧ್ಯವಿಲ್ಲ. ಶೂರನಾವನು ಜಯಶೀಲನಾಗನು ಭುಜಬಲ. ನನ್ನ ಶರೀರದಲ್ಲಿ ಬಹಳ ಶಕ್ತಿ ಇದೆ, ಬಲ ಇದೆ ಎಂದ ಮಾತ್ರಕ್ಕೆ ಅವನು ಮಹಾವೀರನಾಗಿ ಜೀವಿಸಲು ಸಾಧ್ಯವಿಲ್ಲ. ಪ್ರಾಣ ರಕ್ಷಣೆಗೆ ಸಾಲದು ಅಶ್ವದಲ, ಆತ್ಮ ರಕ್ಷಣೆಗೆ ಬಾರದು ಅಶ್ವಬಲ. ನಿನ್ನ ಬಳಿ ಎಷ್ಟು ಆಸ್ತಿ, ಅಂತಸ್ತು, ಸಂಪತ್ತು, ರಾಜಕೀಯ ಬಲ, ಎಲ್ಲಾ ಬಲಗಳಿದ್ದರೂ ಸಹ ನಿನ್ನ ಪ್ರಾಣವನ್ನು ರಕ್ಷಿಸಲು ಅದರಿಂದ ಸಾಧ್ಯವಿಲ್ಲ. ಪ್ರಭು ಯೇಸು ನುಡಿದರು, ಒಬ್ಬ ಮನುಷ್ಯ ಇಡೀ ಪ್ರಪಂಚವನ್ನೇ ಗೆದ್ದುಕೊಂಡು ತನ್ನ ಪ್ರಾಣವನ್ನ ಕಳೆದುಕೊಂಡರೆ, ತನ್ನ ಆತ್ಮವನ್ನ ನಷ್ಟಪಡಿಸಿಕೊಂಡರೆ ಅದರಿಂದ ಅವನಿಗೇನು ಲಾಭ? ಇರುವ ಆಸ್ತಿ ಪಾಸ್ತಿಯಿಂದ ಏನು ಲಾಭ? ನಮ್ಮ ಪ್ರಾಣ ರಕ್ಷಣೆಗೆ ಆಸ್ತಿ ಪಾಸ್ತಿ, ಅಂತಸ್ತು, ಹಣ, ಕಾಸು, ಜನಬಲ, ಯಾವ ಬಲವೂ ಸಾಲದು. ದೇವರ ಕೃಪೆಯೇ, ದೇವರ ಕೃಪೆಯೇ, ದೇವರ ಕೃಪೆಯೇ. ಇದನ್ನ ಓದುವಾಗ ಮಹಾನ್ ಚಕ್ರವರ್ತಿ ನೆಪೋಲಿಯನ್, ಇಡೀ ರಾಜ್ಯಗಳನ್ನ, ದೇಶ ವಿದೇಶಗಳನ್ನ ಗೆದ್ದಂತ ಮಹಾನ್ ಚಕ್ರವರ್ತಿ, ಆತ ತನ್ನಂತ ಬಲಶಾಲಿ ಯಾರೂ ಇಲ್ಲ ಎಂದು ತಿಳಿದುಕೊಂಡಿದ್ದ. ತನ್ನೊಟ್ಟಿಗೆ ದೊಡ್ಡ ಸೈನ್ಯವಿದೆ, ತಾನು ಪರಾಕ್ರಮ ಶೂರ ಎಂಬುದಾಗಿ. ಆದರೆ ಅವನ ಶರೀರ ಒಂದು ಭೀಕರವಾದ ರೋಗಕ್ಕೆ ತುತ್ತಾದಾಗ, ಅವನ ಆಸ್ಥಾನದಲ್ಲಿ ಸಾವಿರಾರು ವೈದ್ಯರುಗಳು, ಮಹಾನ್ ಪಂಡಿತರುಗಳು ಇದ್ದರೂ ಸಹ ಅವರಾರಿಂದಲೂ ಅರಸನ ರೋಗವನ್ನ ಗುಣಪಡಿಸಲು ಸಾಧ್ಯವಾಗಲಿಲ್ಲ. ಅರಸನನ ಪ್ರಾಣವನ್ನ ರಕ್ಷಣೆ ಮಾಡಲು ಸಾಧ್ಯವಾಗಲಿಲ್ಲ.
ಕೊನೆಗೆ ಆತ ಸಾಯುವ ಗಳಿಗೆಯಲ್ಲಿ ಹೇಳುತ್ತಾನೆ, ನನ್ನ ಶವಪೆಟ್ಟಿಗೆಯನ್ನು ಈ ನನ್ನ ಆಸ್ಥಾನದಲ್ಲಿ ಸುಪ್ರಸಿದ್ಧವಾದ ಚೀಫ್ ಡಾಕ್ಟರ್ ಅಂತೀವಿ ನೋಡಿ, ಚೀಫ್ ಡಾಕ್ಟರ್ ಅಂತೀವಲ್ಲ, ಸುಪ್ರಸಿದ್ಧ ವೈದ್ಯರು ಎನಿಸಿಕೊಂಡ ಈ ಡಾಕ್ಟರ್ಗಳು, ಈ ವೈದ್ಯರುಗಳು ನನ್ನ ಶವಪೆಟ್ಟಿಗೆಯನ್ನು ಹೊತ್ತುಕೊಂಡು ನಡೆಯಬೇಕು. ಯಾಕೆಂದರೆ ಅವರ ವೈದ್ಯಕೀಯ ಜ್ಞಾನದಿಂದ ನನ್ನನ್ನು ರಕ್ಷಣೆ ಮಾಡಲು ಸಾಧ್ಯವಿಲ್ಲ. ಇವತ್ತು ಪ್ರಾಣ ರಕ್ಷಣೆ, ಆತ್ಮ ರಕ್ಷಣೆ ಪ್ರಭು ಯೇಸುವಿನಿಂದ ಮಾತ್ರ ಸಾಧ್ಯ. ಯೇಸುವನ್ನ ನಂಬುವವನು ನಿತ್ಯ ನರಕಾಗ್ನಿಯಿಂದ ಬಿಡುಗಡೆಯನ್ನು ಹೊಂದಿಕೊಂಡು ನಿತ್ಯ ಜೀವಕ್ಕೆ ಅವನು ಹೋಗುವವನಾಗಿದ್ದಾನೆ. ಮತ್ತು ಆ ಒಂದು ಶವಪೆಟ್ಟಿಗೆಯಿಂದ ನನ್ನ ಕೈಗಳು ಎರಡು ಹೊರಗಡೆ ಹಾಕಬೇಕು. ಯಾಕೆ ಕೈಗಳು? ಈ ಕೈಗಳು ಎಷ್ಟೋ ಯುದ್ಧ ಮಾಡಿತ್ತು, ಎಷ್ಟೋ ಹಣ ಸಂಪಾದನೆ ಮಾಡಿತ್ತು, ರಾಷ್ಟ್ರಗಳನ್ನ ವಶಪಡಿಸಿಕೊಂಡಿತ್ತು. ಆದರೆ ನನ್ನ ಸ್ವಂತ ಪ್ರಾಣವನ್ನ ರಕ್ಷಣೆ ಮಾಡಲು ನನ್ನ ಭುಜಬಲ ಪರಾಕ್ರಮದಿಂದ ಸಾಧ್ಯವಿಲ್ಲ. ಬರಿಗೈಯಲ್ಲಿ ಬಂದೆ, ಬರಿಗೈಯಲ್ಲಿ ಹೋಗುತ್ತೇನೆ. ದೇವರು ಕೊಡದಿದ್ದರೆ ನಮಗೇನೂ ಇಲ್ಲ ಎಂಬುದು ಎಲ್ಲರಿಗೂ ಗೊತ್ತಾಗಬೇಕೆಂದು ಕೈಗಳನ್ನು ಹೊರಗಡೆ ಹಾಕಿ ತೆಗೆದುಕೊಂಡು ಹೋಗುವಂತೆ ಹೇಳಿದ. ಆದ್ದರಿಂದ ಇಂದು ರಕ್ಷಕನಾದ ಪ್ರಭು ಯೇಸುವನ್ನ ಸ್ವಂತ ದೇವರಾಗಿ ಆಯ್ಕೆ ಮಾಡಿಕೊಂಡಿರುವ ಅಥವಾ ದೇವರಿಂದ ಆಯ್ಕೆ ಮಾಡಲ್ಪಟ್ಟಿರುವ ನಾವು ಭಾಗ್ಯವಂತರು, ಧನ್ಯರು, ಆಮೇನ್ ಎಂದು ಟೈಪ್ ಮಾಡುವ. ಪ್ರಭುವಾದರೂ ಕಟಾಕ್ಷಿಸುವನು ತನಗೆ ಅಂಜಿ ನಡೆಯುವವರನು, ಲಕ್ಷಿಸುವನು ತನ್ನ ಕೃಪೆಯನ್ನು ನಿರೀಕ್ಷಿಸುವವರನು. ಯಾರು ತನ್ನನ್ನೇ ತಾನು ತಗ್ಗಿಸಿಕೊಂಡು ದೇವರ ಕೃಪೆಗಾಗಿ ಹಾತೊರೆಯುತ್ತಾರೋ ಅಂಥವರನ್ನ ಪರಲೋಕದಿಂದ ವೀಕ್ಷಿಸುವ ಪ್ರಭು ಅವರನ್ನ ಕಟಾಕ್ಷಿಸಿ ಅವರನ್ನ ಮೇಲಕ್ಕೆತ್ತುವವರಾಗಿದ್ದಾರೆ. ತಪ್ಪಿಸುವನವನು ಪ್ರಾಣವನ್ನು ಮರಣದಿಂದ, ಉಳಿಸುವವನು ಜೀವವನ್ನು ಕ್ಷಾಮ ಡಾಮರದಿಂದ. ನಮ್ಮ ಪ್ರಾಣವನ್ನು ಸಕಲ ವಿಧವಾದ ವಿನಾಶ ಕೂಪಗಳಿಂದ ತಪ್ಪಿಸಿ ಕಾಯ್ದು ಕಾಪಾಡುವವರು ಪ್ರಭು ಯೇಸು ಆಗಿದ್ದಾರೆ. ಜೀವದ ಒಡೆಯ, ಜೀವದ ಬುಗ್ಗೆ, ಜೀವದಾತ ನನ್ನ ಯೇಸು, ನನ್ನ ರಕ್ಷಕ. ಆಮೇನ್. ಆತನ ಕೃಪೆ ಇಲ್ಲದೆ ನಮ್ಮ ಪ್ರಾಣವನ್ನ ಉಳಿಸಿಕೊಳ್ಳಲು ಸಾಧ್ಯವಿಲ್ಲ. ವಿಮೋಚನ ಕಾಂಡ 9ನೇ ಅಧ್ಯಾಯ ವಚನ 16 ಬಹಳ ಚೆನ್ನಾಗಿದೆ. ಇಲ್ಲಿ ಸರ್ವಶಕ್ತನಾದ ದೇವರು ಫರೋಹ ರಾಜನ ಕುರಿತು ಮಾತನಾಡುವ ಮಾತು, ನಾನು ಸರ್ವೇಶ್ವರನಾದ ನಾನು ನಿನ್ನಲ್ಲಿ ನನ್ನ ಶಕ್ತಿಯನ್ನು ಜಗತ್ತಿಗೆ ತೋರ್ಪಡಿಸಿ ನನ್ನ ಹೆಸರನ್ನು ಲೋಕದಲ್ಲೆಲ್ಲ ಪ್ರಸಿದ್ಧಪಡಿಸಬೇಕೆಂಬ ಉದ್ದೇಶದಿಂದಲೇ ನಿನ್ನನ್ನು ಸಾಯಿಸದೆ ಉಳಿಸಿದ್ದೇನೆ. ಇವತ್ತು ನಾವು ಸಾಯದೆ ಉಳಿದಿದ್ದೇವೆ. ಎಷ್ಟೋ ಮರಣಕರವಾದ ರೋಗಗಳು, ಎಷ್ಟೋ ಆಕ್ಸಿಡೆಂಟ್ಗಳಲ್ಲಿ ನಾವು ಸತ್ತು ಹೋಗಬೇಕಾಗಿತ್ತು. ಆ ಒಂದು ಕ್ಷಣ ದೇವರು ನಮ್ಮನ್ನ ಕಾಪಾಡದಿದ್ದರೆ ನಾವು ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತಿದ್ದೆವು. ಆದರೆ ಇವತ್ತು ನಾವು ಸಾಯದೆ ಉಳಿದಿರುವುದಾದರೂ ದೇವರು ಅವರ ಶಕ್ತಿಯನ್ನ ನಮ್ಮಲ್ಲಿ ತುಂಬಿ ನಮ್ಮ ಮುಖಾಂತರ ದೇವರ ನಾಮ ಮಹಿಮೆ ಹೊಂದುವುದಕ್ಕಾಗಿ, ಪ್ರೇಸ್ ದ ಲಾರ್ಡ್, ಆಮೇನ್. ಆದ ಕಾರಣ ನಮ್ಮ ನಡೆ, ನುಡಿ, ಜೀವನ ದೇವರ ನಾಮಕ್ಕೆ ಮಹಿಮೆ ತರುವಂತೆ ಮಾರ್ಪಡಲಿ. ಮತ್ತೊಂದು ಅದ್ಭುತಕರವಾದ ವಚನ, ಅದನ್ನು ಓದಿ ಬಿಡೋಣ. ಪ್ರಾಣ ರಕ್ಷಣೆಗೆ ಅಶ್ವ ಬಲ ಸಾಲದು, ನಿನ್ನ ಆಸ್ತಿ ಅಂತಸ್ತಿಂದ ನಿನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಸಾಧ್ಯವಿಲ್ಲ. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ ವಚನ 17 ಓದ್ತೀನಿ. 11ರಿಂದ ಬಹಳ ಚೆನ್ನಾಗಿದೆ. 17ನೇ ವಚನ, ನೀವು ಹೋಗುವ ನಾಡಿನಲ್ಲಿ ಒಳ್ಳೊಳ್ಳೆ ಮನೆಗಳನ್ನು ಕಟ್ಟಿಕೊಂಡು ನೀವು ಸಮೃದ್ಧಿಯಾಗಿ, ತೃಪ್ತರಾಗಿ, ಆನಂದ ಭರಿತರಾಗಿ ಅನ್ನ ಆಹಾರಗಳನ್ನು ಭುಜಿಸುವಾಗ, ಆಸ್ತಿ ಪಾಸ್ತಿಗಳು ನಿಮಗೆ ಬರುವಾಗ, ನಿಮ್ಮ ಭೂಮಿ ಒಳ್ಳೆಯ ಫಲವನ್ನು ಕೊಡುವಾಗ, ಇದೆಲ್ಲ ನಿಮಗೆ ನೆರವೇರುವಾಗ, ನಿಮ್ಮ ಮಕ್ಕಳು ಚೆನ್ನಾಗಿ ಜೀವಿಸುವಾಗ ಸರ್ವೇಶ್ವರನಾದ ನನ್ನನ್ನು ಮರೆಯಬೇಡಿರಿ. ಈ ಭಾಗ್ಯ ನಮ್ಮ ಸಾಮರ್ಥ್ಯ, ನಮ್ಮ ಸಾಹಸಗಳಿಂದಲೇ ನಮಗೆ ಲಭಿಸಿತು ಎಂದುಕೊಂಡೀರಿ. ಎಚ್ಚರಿಕೆ. ನಾನೇ ಮನೆ ಕಟ್ಟಿದ್ದು, ನಾನೇ ಮಕ್ಕಳನ್ನ ಸಾಕಿದ್ದು, ನಾನೇ ಇಷ್ಟೆಲ್ಲ ಸಂಪಾದನೆ ಮಾಡಿದ್ದು ಎಂದು ನಿಮ್ಮನ್ನೇ ನೀವು ಅಹಂಕಾರದಿಂದ ಕೊಚ್ಚಿಸಿಕೊಂಡೀರಿ. ಜೋಕೆ, ಎಚ್ಚರಿಕೆ. ನಿಮ್ಮ ದೇವರಾದ ಸರ್ವೇಶ್ವರ ಸ್ವಾಮಿಯೇ ನಿಮ್ಮ ಪಿತೃಗಳಿಗೆ ಪ್ರಮಾಣ ಪೂರ್ವಕವಾಗಿ ಮಾಡಿದ ವಾಗ್ದಾನವನ್ನು ಈಗ ನಿಮಗೆ ಮನಮುಟ್ಟುವ ರೀತಿಯಲ್ಲಿ ನೆರವೇರಿಸಿದ್ದಾರೆ. ನಿಮಗೆ ಇಷ್ಟು ಭಾಗ್ಯವನ್ನು ಸಂಪಾದಿಸುವ ಸಾಮರ್ಥ್ಯವನ್ನು ದೇವರು ಕೊಟ್ಟಿದ್ದಾರೆ ಎಂಬುದನ್ನು ಜ್ಞಾಪಕ ಮಾಡಿಕೊಳ್ಳಿ. ನೋಡಿ, ಇವತ್ತು ನಾವು ಏನಾಗಿದ್ದೇವೋ, ಹೇಗಿದ್ದೇವೋ, ಅವೆಲ್ಲವೂ ದೇವರು ಕೊಟ್ಟ ಅನುಗ್ರಹ, ದೇವರ ಕೃಪೆ, ದೇವರ ಆಶೀರ್ವಾದ, ದೇವರಿಂದಲೇ ಎಂದು ದೇವರ ನಾಮಕ್ಕೆ ಮಹಿಮೆ ಸಲ್ಲಿಸುವುದನ್ನ ಮರೆತು ಹೋಗಬೇಡಿ.
ಜ್ಞಾಪಕದಲ್ಲಿಟ್ಟುಕೊಳ್ಳಿ. ದೇವರಿಗೆ ಎಲ್ಲಾ ಸಮಯ ಸಂದರ್ಭದಲ್ಲಿ ಕೃತಜ್ಞತಾ ಸ್ತೋತ್ರ ಸಲ್ಲಿಸಲ್ಪಡಲಿ. ಕಾದಿದೆ ಎನ್ನ ಮನ ಪ್ರಭುವಿಗಾಗಿ, ಆತನಿಹನು ನನಗೆ ಗುರಾಣಿಯಾಗಿ. ನೆಮ್ಮದಿಯಿಂದಿದೆ ಎನ್ನ ಮನ ಆತನಲ್ಲಿ, ನಂಬಿರುವೆವು ಆತನ ಶ್ರೀನಾಮದಲ್ಲಿ. ನಮ್ಮ ಮೇಲಿರಲಿ ಪ್ರಭು ನಿನ್ನ ಅಚಲ ಪ್ರೀತಿ, ಕಾದಿಹೆವು ಇದೋ ನಿನ್ನನ್ನೇ ನಂಬಿ ಭರವಸೆಯಿಂದ. ಪ್ರೇಸ್ ದ ಲಾರ್ಡ್. ಒಂದು ಕ್ಷಣ ಕಾಲ ನಾವು ನಮ್ಮ ಕಣ್ಗಳನ್ನ ಮುಚ್ಚೋಣ. ಅಶ್ವ ಬಲದಿಂದ ಯಾವ ರಾಜನು ಜಯಶೀಲನಾಗಲು ಸಾಧ್ಯವಿಲ್ಲ. ಪ್ರಾಣ ರಕ್ಷಣೆಗೆ ಅಶ್ವ ಬಲ ಸಾಲದು. ಆದರೆ ಜೆಕಾರ್ಯ 4:6 ನಮಗೆ ಜಯ ದೊರಕುವುದು ನಮ್ಮ ಸ್ವಂತ ಶಕ್ತಿಯಿಂದಲ್ಲ, ನಮ್ಮ ಬಲದಿಂದಲ್ಲ, ದೇವರ ಆತ್ಮರ ಬಲದಿಂದಲೇ. ನಾವು ಇರುವುದು, ನಮ್ಮಲ್ಲಿ ಕೊಡಲ್ಪಟ್ಟಿದ್ದು ಎಲ್ಲವೂ ದೇವರ ಆಶೀರ್ವಾದ. ದೇವರು ಕೊಡದ ಹೊರತು ಮಾನವನಿಗೆ ಏನೂ ದಕ್ಕುವುದಿಲ್ಲ. ನನ್ನ ಸಾಮರ್ಥ್ಯದಿಂದಲ್ಲ, ದೇವರ ಕೃಪೆಯಿಂದಲೇ ನಾವು ನಿಂತಿರುವುದು, ದೇವರ ಕೃಪೆಯಿಂದಲೇ ಎಂದು. ದೇವರು ಕೊಟ್ಟಂತ ಎಲ್ಲ ಜ್ಞಾನಕ್ಕಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ, ಒಳ್ಳೆಯ ಕುಟುಂಬ ಜೀವನಕ್ಕಾಗಿ, ಒಳ್ಳೆಯ ಆರೋಗ್ಯಕ್ಕಾಗಿ, ಒಳ್ಳೆ ವಿದ್ಯಾಭ್ಯಾಸಕ್ಕಾಗಿ, ದೇವರು ಕೊಟ್ಟಿರುವ ಎಲ್ಲ ಶ್ರೇಷ್ಠ ತಲಾಂತುಗಳಿಗಾಗಿ ದೇವರಿಗೆ ಸದಾಕಾಲ ಕೃತಜ್ಞತಾ ಸ್ತುತಿ ಸ್ತೋತ್ರ ಗೌರವ ಮಹಿಮೆ ಆರಾಧನೆ ಆತನೊಬ್ಬನಿಗೆ ಸಲ್ಲಲಿ. ನಮ್ಮನ್ನೇ ನಾವು ತಗ್ಗಿಸಿಕೊಳ್ಳೋಣ. ಅಹಂಕಾರಿಗಳನ್ನ, ಗರ್ವಿಗಳನ್ನ ದೇವರು ಚದುರಿಸುತ್ತಾರೆ. ದೀನ ದಲಿತರಿಗೆ, ಪ್ರಭುವನ್ನ ನಂಬಿ ಪ್ರಭುವನ್ನ ಆಶ್ರಯಿಸಿಕೊಂಡಿರುವವರಿಗೆ ಆತನು ಹೇರಳವಾದ ಕೃಪಾವರಗಳನ್ನು ಅನುಗ್ರಹಿಸುತ್ತಾನೆ. ಇಗೋ, ನಮ್ಮನ್ನೇ ನಾವು ತಗ್ಗಿಸಿಕೊಂಡಾಗ ದೇವರು ಯಥೇಚ್ಛವಾದ ಕೃಪಾವರಗಳಿಂದ ನಮ್ಮನ್ನು ಆಶೀರ್ವದಿಸಲಿ, ಅಭಿಷೇಕಿಸಲಿ. ನಮಗಲ್ಲ ಕರ್ತನೆ, ನಮಗಲ್ಲ, ಎಲ್ಲ ಸ್ತುತಿ ಸ್ತೋತ್ರ ಘನಮಾನ ನಿಮ್ಮೊಬ್ಬರಿಗೆ ಸಲ್ಲಲಿ. ಇದ್ದಾತನು, ಇರುವಾತನು, ಬರುವಾತನು, ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ಕೃಪೆಯಲ್ಲಿ ಶ್ರೀಮಂತನಾದ ಪ್ರಭು ಯೇಸುವಿನ ಕೃಪಾವರಗಳು ನಿಮ್ಮಲ್ಲಿ ನಿಮ್ಮ ಕುಟುಂಬದಲ್ಲಿ ಯಥೇಚ್ಛವಾಗಿ ಸುರಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಯಥೇಚ್ಛವಾಗಿ ಆಶೀರ್ವದಿಸಲಿ. ನನ್ನ ನಾಮವನ್ನು ಸ್ಮರಣೆ ಮಾಡುವ ಎಲ್ಲಾ ಸ್ಥಳಗಳಲ್ಲಿ ನಾನೇ ಇಳಿದು ಬಂದು ನಿಮ್ಮನ್ನು ಆಶೀರ್ವದಿಸುತ್ತೇನೆ ಎಂದು ವಾಗ್ದಾನ ಮಾಡಿರುವ ಪ್ರಭು, ಈ ಮುಂಜಾನೆ ವೇಳೆ ಆತನ ವಾಕ್ಯವನ್ನ ಸ್ಮರಿಸಿ ಆತನಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರವನ್ನ ಸಲ್ಲಿಸುವಾಗ ದೇವರ ಆಶೀರ್ವಾದ ನಮ್ಮ ಮೇಲೂ, ನಮ್ಮ ಕುಟುಂಬದ ಮೇಲೂ, ನಮ್ಮ ಸಂತತಿ ಸಂತಾನದ ಮೇಲೂ, ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅಭಿಷೇಕವಾಗಿ ತುಂಬಿಸಲ್ಪಡುವಂತೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ತಪ್ಪದೆ ಈ ವಿಡಿಯೋ ಲಿಂಕ್ ಅನ್ನ ಪರರಿಗೆ ಶೇರ್ ಮಾಡಿ ಆಶೀರ್ವಾದವನ್ನ ಹೊಂದಿಕೊಳ್ಳಿ.